ಬೇಡ, ಕಾರಿ ಸತ್ ಕೇಳಲಿಕ್ಕೆ ನೋಡು, ತಿರುಗಿ ಬಂತು. ಹೂನು ಗೊತ್ತಾಯ್ತು. ಬಿಡ್ಬೇಕು. ಈಗ ಹೋಗ, ನೀವು ಜಲ್ದಿ ಮಲಗ್ಬಿಡ. ಹೇಳಪ್ಪ. ಗುರು, ಯಾಕೋ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಚಂದ್ರಗಿರಿ ಗಲಾಟೆ ನನ್ನ ತಲೆಗೆ ಬರ್ತಿರೋ ಹಾಗಿದೆ. ಏನಾಯ್ತು? ಆ ಹುಡುಗಿ ಮನೆಯವರು 2ನೇ ಸಾರಿ ಮನೆಗೆ ಬಂದು ಗಲಾಟೆ ಮಾಡಿದರು. ಈ ಸಾರಿ 1 ಲಾರಿ ಜನ ಬಂದಿದ್ರು. ಮನೆ ಗೇಟ್ ಮುಂದೆ ಧರಣಿ ಕೂತಿದ್ರು. ನಿನ್ಗೆಷ್ಟು ಜನ ರೌಡಿಗಳು ಬೇಕು ಹೇಳು? ಅವ್ರು 100 ಇದ್ರೆ ನಾನು 200 ಜನರನ್ನು ರೆಡಿ ಮಾಡ್ತೀನಿ. ಅವ್ರ ಕೈ ಕಾಲುಗಳನ್ನ ಪಾರ್ಸಲ್ ಮಾಡಿ ಕಳ್ಸೋಣ. ಮಗನೇ ಗುರು, ಅದೆಲ್ಲ ಇರಲಿ. ಮೊದಲು ಆ ಹುಡುಗಿ ಕಲ್ಪನಾ ಹುಡುಕ್ಬೇಕು. ಆ ಹರಿ ಏನಂತಾನೆ? ಅವನು ಬಾಯಿ ಬಿಡ್ತಿಲ್ಲ ಕಣ. ಅವನಿಗೆ ಗೊತ್ತೇ ಇಲ್ವೋ ಅಥವಾ ನಾಟಕ ಮಾಡ್ತಿದ್ದಾನೋ ಒಂದು ಅರ್ಥ ಆಗ್ತಿಲ್ಲ. ಮೊದಲೇ ತಲೆ ಸರಿ ಇಲ್ಲದೆ ಕೇಸ ಒಂದು. ಆ ಹುಚ್ಚಿನ ಮಾತನ್ನು ನಂಬಕ್ಕಾಗಲ್ಲ ಬಿಡು. ಆದರೆ ಅವನು ಮಾಡಿರೋ ಕೆಲಸ ಕುತ್ತಿಗೆ ಬಂದಿದೆ. ಆ ಕಲ್ಪನನ ವಾಪಸ್ ಕಳಿಸ್ಬೇಕಂತೆ. ಇಲ್ಲ ಅಂದ್ರೆ ಬೇರೆ ಹುಡುಗಿನ ಅರೇಂಜ್ ಮಾಡ್ಬೇಕಂತೆ. ನಮ್ಮನೆ ಹುಡುಗಿ ಬಗ್ಗೆ ನಮ್ಮ ಮಾತಾಡ್ಕೋತಾ ಇದ್ದಾರೆ. ಮಾಡಿದ್ರಾಯ್ತು. ಬೇರೆ ಯಾರಾದ್ರೂ ಸಿಗ್ತಾರ? ಅದಕ್ಕೇನು, ಕಾಸಿಗೊಂದು ಎಷ್ಟು ಬೇಕು ಹೇಳು? ಹಾಗಾದ್ರೆ ಬೇಗ ಕರ್ಕೊಂಬಂದ್ಬಿಡು. ಹೇಗೋ ಕಳಿಸಿ ಕಾಟ ತಪ್ಪಿಸ್ಕೊಂಡ್ರೆ ಸಾಕು. ಸರಿ, ನಾಳೆನೇ ಬರ್ತೀನಿ ಬಿಡಿ. ಯಾರು? ಏನ? ಏನು? ನಿನ್ನ ಅಪ್ಪ ಅಮ್ಮ ಇಲ್ಲ ಹಾಳಾಗೋದ್ರು. ಯಾಕೆ? ನಾನ್ ಕಾಣಿಸ್ತಾ ಇಲ್ವಾ? ತಲಾಟೆ ಮಾಡೋರ್ನ ಕೇಳ್ತಾ ಇಲ್ಲ ನಾನು. ಜವಾಬ್ದಾರಿ ಜವಾಬ್ದಾರಿ. ಏಯ್ ನಾಗ, ಹೋಗು. ಏನ್ ಬುದ್ಧಿ ಇಷ್ಟು ದೂರ? ನಿಮ್ಮನ್ನೆಲ್ಲ ನಂಬಿದಕ್ಕೆ ನಿಮ್ಮ ಮನೆ ಬಾಗ್ಲಿಗೆ ಬರಂಗಾಯ್ತು. ಹೋದ್ ಕೆಲಸ ಏನಾಯ್ತು? ಅದು ಧರ್ಮಯ್ಯ ನಾಳೆ ನಾಡಿದ್ದು ಕುಡುಕ್ ನನ್ನ ಮಗನ. ಯಾಕಂಗ್ ಒದರ್ತೀಯ? 2 ದಿನದಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಅಂದಿದ್ದಾನೆ ಧರ್ಮಯ್ಯ. ಅವನು ಹೇಳ್ದ, ನೀವು ಕೇಳ್ಕೊಂಡ್ ಬಂದ್ಬಿಟ್ರಿ. ಧರ್ಮಯ್ಯ ವ್ಯವಸ್ಥೆ ಮಾಡ್ದೆ ಹೋದ್ರೆ ನೀವೇನ್ ಮಾಡ್ತೀರಾ? ನೆನ್ಪಿರ್ಲಿ, ನಿಮ್ಮಲ್ಲಿ ಇನ್ನೊಂದು ಹೆಣ್ಣಿಲ್ಲ. ಅದಕ್ಕೆ ಕಾಳಣ್ಣನ ಅಲ್ಲೇ ಬಿಟ್ಬಿಟ್ಟು ಬಂದಿದೀವಿ. 2 ದಿನ ಕಾದು ವ್ಯವಸ್ಥೆ ಮಾಡ್ಕೊಂಡೆ ಬಾ ಅಂದಿದೀವಿ. ಓಹೋ, ರಾಜವಂಶ ನಿಮ್ದು. ನಿಮ್ಮನೆ ಕೆಲ್ಸಕ್ಕೆ ಇನ್ನೊಂದು ಆಳ? ಏನಾಗ ಹರಕೆ ಜವಾಬ್ದಾರಿ ಯಾರ್ದ? ನಿಮ್ಮನೆದ ಇಲ್ಲ ಕಾಳನ್ ಮನೆದ? ನಮ್ಮನೆದೆ ಆಗುತ್ತೆ.
ಏನಾಗುತ್ತೆ ನಿಂತಿತ್ತಿ? ದೇವಸ್ಥಾನದ ಕ್ರಮ ಏನು ಗೊತ್ತಾನೆ ನಿನಗೆ? ಹುಣ್ಣಿಮೆ ಅರಿಕೆ ಹೆಚ್ಚು ಕಮ್ಮಿ ಆದರೆ ಅಮಾವಾಸ್ಯೆ ಒಳಗೆ ಅದು ಮತ್ತೆ ನಡೀಲೇಬೇಕು. ನಾಳೆನೇ ಅಮಾವಾಸ್ಯೆ. ನಾಳೆನೆ ಅಂದ್ರೆ ನಾವೇನ್ ಮಾಡೋದಕ್ಕಾಗತ್ತೆ? ಏಯ್ ಹುಚ್ಚಪ್ಪಾಯಿ, ಪೂಜೆ ನಡೀದೇ ಇದ್ರೆ ಊರಿಗೆ ಯಾವ ಗತಿ ಬರುತ್ತೆ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ಊರು ಬಿಡಬೇಕಾಗತ್ತೆ. ತಲಾಟೆ ಮಾಡಿದ್ರೆ ಜೀವ ಸಹಿತ ಉಳಿಸಲ್ಲ. ಇವ್ರು ಸೈನ ಕಟ್ಕೊಂಡು ಬಂದ್ರೆ ಈ ಧರ್ಮಯ್ಯ ಹೆದರ್ತಾನೆ. ಅವರು ಚಾಪೆ ಕೆಳಗೆ ತೂರಿದ್ರೆ ಈ ಧರ್ಮಯ್ಯ ರಂಗೋಲಿ ಕೆಳಗೆ ತೂರ್ತಾನೆ. ಏನ್ ನನ್ನನ್ನೇನು ಚಂದ್ರಗಿರಿ ಕೇರರು ಅನ್ಕೊಂಡ್ಬಿಟ್ರ? ಮಗಳನ್ನ ದೇವ್ರಿಗೆ ಕೊಡಕ್ ಬರ್ತಾರೆ ಬೇಕನಾಸ್ತಿ ನನ್ನ ಮಕ್ಕಳು. ಇಷ್ಟಕ್ಕೆ ಬಿಡಲ್ಲ ಅವ್ರನ್ನ, ಇಷ್ಟಕ್ಕೆ ಬಿಡಲ್ಲ. ಬರ್ಲಿ ಗುರು ಬರ್ಲಿ. ಬೆಳಗಿಂದ ಅಮ್ಮಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಒಂದ್ಸಲ ಫೋನ್ ಮಾಡಿ ನೋಡಬಾರ್ದಾ? ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ನೆಟ್ವರ್ಕ್ ಸಿಕ್ಕ ಮೇಲೆ ಅವಳೇ ಫೋನ್ ಮಾಡ್ತಾಳೆ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತೀಯ ನೀನು? ಆದ್ರೂ ನಮ್ಮ ಹುಷಾರಿಲ್ಲ, ನಾವಿರ್ಬೇಕಲ್ವಾ? ಒಂದು ಕೆಲಸ ಮಾಡಿ, ಗುರುಗೆ ಫೋನ್ ಮಾಡಿ, ಅವ್ನ ಹಾಸ್ಟೆಲ್ಗೆ ಹೋಗಿ ಅವಳ ನೋಡ್ಕೊಂಬರ್ಲಿ. ಗುರುನ ನಿನ್ನೆ ರಾತ್ರಿ ಅಲ್ಲಿಂದ ಹೊರಟು ಇಲ್ಲಿಗೆ ಬರ್ತಿರ್ತಾನೆ. ಅಯ್ಯೋ, 100 ವರ್ಷ ಆಯಸ್ಸು ಕಣೋ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಏನಪ್ಪ ನೀನು ಯಾವಾಗ ಫೋನ್ ಮಾಡಿದ್ರು ನಿನ್ನ ಫೋನ್ ಎಂಗೇಜು, ನಾಟ್ ರೀಚಬಲ್. ಗಾಡಿ ಕಳ್ಸಿಕೊಡ್ಬೇಕು ಅಂತ ಫೋನ್ ಮಾಡಿದ್ದೆ, ಬಸ್ಸಲ್ಲಿ ಬಂದಿದ್ದು. ನೋಡ್ದ್ಯಾ, ಇಲ್ಲೂ ನೆಟ್ವರ್ಕ್ ಪ್ರಾಬ್ಲಮ್. ಬಾ ಮಗನೇ, ಕೂತ್ಕೋ ಬಾ. ಏನು ಅಷ್ಟೊಂದು ನೆನೆಸ್ಕೊಂಡಿದ್ದು? 100 ವರ್ಷ ಆಯ್ಸಷ್ಟು. ನಿನ್ನೆ ರಾತ್ರಿ ಅಮ್ಮಿ ಬೆಂಗಳೂರಿಗೆ ಹೋಗಿದ್ದಾಳೆ. ಬೆಳಗಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇದೊಂದು ನಿಮಿಷ. ಈಗ ನಾಟ್ ರೀಚೇಬಲ್ ಬರ್ತಾ ಇದೆ. ನಿನ್ನೆ ರಾತ್ರಿ ಹೋಗಿದ್ದಲ್ವಾ, ಹಾಸ್ಟೆಲ್ ಮಲಗಿರ್ತಾಳೆ. ಇನ್ನೇನು ಕೆಲಸ ಇರುತ್ತೆ? ಸರಿ, ನಿಂಗೆ ತಿಂಡಿ ತರಲಾ? ಮೊದಲು ಕಾಫಿ ಕೊಡು. ಹೇಗಿದ್ದಾನೆ ಇನ್ನು ಚಂದ್ರಗಿರಿ ಪಾರ್ಟ್ನರು ಹರಿಪ್ರಸಾದ? ಈಗೆಲ್ಲ ನಿನ್ನ ಹೆಂಡತಿಗೆ ಅವನೇ ತಿಂಡಿ ತಗೊಂಡೋಗಿ ಕೊಡೋದು. ನಿನ್ನೆ ರಾತ್ರಿ ಅಂದಿಯಲ್ಲ ಯಾವುದೋ ಒಂದು ಹುಡುಗಿ ಬೇಕು ಅಂತ, ಸ್ವಲ್ಪ ಡಿಟೇಲ್ ಆಗಿ ಕೇಳು. ಈಗ ನಿನ್ನ ತಾಯಿ ನಿನ್ನ ಕಾಫಿ ತಗೊಂಡು ಬರ್ತಾಳೆ, ಅವಳು ಬಂದು ಹೋಗಲಿ, ಆಮೇಲೆ ಮಾತಾಡೋಣ. ಏಯ್ ಕಪ್ಪು ಕೂತು ಯಾರಪ್ಪ? ನಾನ್ ಕಾಳ್ಯ. ಕಳ್ಳಣ ಏನಂತಾನೆ ಸಾವುಕಾರ? ಅವನ ಅಪ್ಪನ ಅವನು ಬಿಡ. ಈಗ ಪೂಜೆಗೆ ರೆಡಿ ಆಗಿ ಮತ್ತ ವ್ಯವಸ್ಥೆ ಮಾಡದ್ನಾ? ಗಪ್ಪನ್ ಕುಂದ್ರ ರೆಡಿ ಆಗು ಅಂದೆ. ಉಳಿದಕ್ಕೆ ನಿನಗೆ ಯಾಕ? ಕಾರಣ ಕಲ್ಪನಾ ಸಿಕ್ಕಿದ್ಲಾ? ರೈಟ್ ನಡಿಯ. ಅವೆರಡು ಅಲ್ಲಿ ತೆಗಿ ನೋಡ. ನಾನ ಒಂದು ವ್ಯವಸ್ಥೆ ಮಾಡೀನಿ. ಹುಡುಗಿಗೆ ಮನೆಯವ್ರು ಯಾರೂ ಇಲ್ಲ, ನೀವ ಮನೆಯವರಾಗಿ ಪೂಜೆ ನಡೆಸ್ಕೊಡ್ಬೇಕಾಗ್ತದ ಆತ. ಅದೇನು ಮಹಾ ಬಿಡು ಕಣ. ಆ ಹುಡುಗಿ ಮನೆಯವರಾಗಿ ಪೂಜೆಗೆ ನಾನು ಯಮುನವ್ವ ನಿಂತ್ಕೊಳ್ಳೋದಾದ್ರೆ ಆರಾಧಿನ ದುಡ್ಡು ನಮ್ಗೆ ತಾನೆ. ನೀ ಗಪ್ಪಿರು ಮರಯ. ಈ ಸರ್ತಿ ಮುಕ್ತೇಶ್ವರ ರಂಗಣ್ಣನ ಪಾಲು. ಅವ ಏನ್ ಕೊಡ್ತಾನ ಅದನ್ನೇ ಪ್ರಸಾದ ಅಂತ ತಗೊಳ್ಳೋನು. ಹುಡುಗಿ ಯಾರೇ ಆಗ್ಲಿ ಅರಾಜ ಇಲ್ಲ ಅಂತ ಅಂದ್ರೆ ಒಂಥರ ಬೇಜಾರು ಕಾಳಣ. ನೀವು ಲಗುನ್ ರೆಡಿ ಆಗಪ್ಪ ಪೂಜೆಗೆ. ಸರಿ. ರಾತ್ರಿ ಫೋನ್ ಮಾಡಿದಾಗ ಹುಡುಗಿನ ಕರ್ಕೊಂಡು ಬರ್ತೀನಿ ಅಂದಿದ್ದೆಲ್ಲ, ಎಲ್ಲೋ ಹುಡುಗಿ ಕರ್ಕೊಂಡು ಬಂದಿಲ್ವಾ? ಮನೆಗ ಆಮೇಲೆ ಅಮ್ಮನ ಹತ್ರ ಚಪ್ಪಲಿ ಇಟ್ಟಿಲ್ಲ. ಇಲ್ಲಿಗಲ್ವೋ
ಚಂದ್ರಗಿರಿಗೆ ಹರಕೆ ತೀರ್ಸೋದಕ್ಕೆ. ಸಿಗ್ಲಿಲ್ಲ. ಹೇಳಿದ ತಕ್ಷಣ ಕರ್ಕೊಂಬರೋಕ್ಕೆ ಬೆಂಗಳೂರಲ್ಲಿ ಹುಡುಗಿರು ಮಂಡಿ ಇದೆಯಾ? ಮತ್ತೆ ಕಾಸಿಗೊಬ್ಬರು ಸಿಗ್ತಾ ಇರೋದಿದ್ದಲ್ಲ. ನಿನ್ನೆ ರಾತ್ರಿ ನೀನು ತುಂಬ ಟೆನ್ಷನ್ ಆಗಿದ್ದಲ್ಲ, ನಿದ್ದೆ ಬರಲಿ ಅಂತ ಹಾಗೆ ಹೇಳಿದೆ. ನಿಜವಾಗ್ಲೂ ಟೆನ್ಷನ್ ಆಗಿದೆ ಕಣೋ. ಆ ಕಲ್ಪನಾ ದೆಸೆಯಿಂದ ನನ್ನ ಜೀವನ ಬರ್ಬಾದಾಗೋಯ್ತು. ಅವಳು ಸಿಗ್ಲಿಲ್ಲ, 4 ಲಕ್ಷ ರೂಪಾಯಿನೂ ಹೋಯ್ತು. ದುಡ್ಡು ತಿಂದ ನಾಯಿಗಳು ನಮ್ಮ ಮನೆ ಮುಂದೆ ನಿಂತು ನನಗೆ ಬಗಳು ಹಾಗಾಯ್ತು. ಅಂತೂ ಆ ಹುಚ್ಚು ಮಗನ್ನ ಕಟ್ಕೊಂಡು ನೀನು ಹುಚ್ಚನಾಗ್ಬಿಟ್ಟಿದ್ಯಾ. ಒಂದು ರೀತಿಯಲ್ಲಿ ಹಾಗೆ ಆಗಿದೆ. ಅವನಿಗೆ ತಲೆ ಸರಿ ಇಲ್ಲ, ಸರಿ ಇರೋ ನನ್ನ ತಲೆನೂ ಕೆಡ್ತಾ ಇದೆ. ನಿನ್ನೆ ನೋಡ್ಬೇಕಾಗಿತ್ತು, ಮನೆ ಗೇಟ್ ಮುಂದೆ 100-200 ಜನ ನಮ್ಮ ಮನೆ ಕಾಪಿ ಬಟನ್ ಹಿಡ್ಕೊಂಡು ನನಗೆ ಹೊಡಿತೀನಿ ಅಂತ ಕೂಗ್ತಿದ್ದಾರೆ. ಆಮೇಲೆ ಏನ್ ಮಾಡಿದ್ರಿ ಧರ್ಮೇನವ್ರೆ? ಬಿಡಪ್ಪ, ಬಿಡು ಬಿಡು. ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ ಸಾಕಾಕಿದ್ದೀನಿ. ಒಂದು ವೇಳೆ ಮಾತಿಗೆ ತಪ್ಪಿದ್ರೆ ನಮ್ಮ ಅಮಿತನ ಕಳಿಸು ಅಂತಿದ್ದಾರೆ ನಾಯಿಗಳು. ಕಳಿಸ್ದೇ ಇದ್ರೆ ಏನ್ ಮಾಡ್ತಾರಂತೆ? ಮನೆ ಹತ್ರ ಲಾರಿ ಜನ ಬಂದು ಗಲಾಟೆ ಮಾಡ್ತಾರೆ. ಒಂಥರ ವರ್ಟ್ ಜನಗಳು. ಏನ್ ಮಾಡೋದಕ್ಕೂ ಹೆಸರಲ್ಲ. ಮನೆಗೆ ಬೆಂಕಿ ಕೊಟ್ರೆ ಅಂಥದ್ದೇನು ಆಗಲ್ಲ ಬಿಡು. ನಿನಗೆ ಗೊತ್ತಿಲ್ಲ, ದೇವರ ವಿಚಾರದಲ್ಲಿ ಸಾವಿಗೂ ಹೆದರೋರಲ್ಲ ಅಂಥವ್ರು. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ? ಉಪಾಯವಾಗಿ ಅವರನ್ನು ಆಚೆ ಕಳಿಸಿ ಅಮಿತಾಗೆ ರಜೆ ಮುಗಿಯೋದಕ್ಕಿಂತ ಮುಂಚೆನೆ ಬೆಂಗಳೂರಿಗೆ ಕಳಿಸ್ಬಿಟ್ಟೆ. ಒಳ್ಳೇದು ಮಾಡಿದೆ. ವಯಸ್ಸಾದರೂ ತಲೆ ಮೈಕೈನ ಹುಡುಗರ ಥರ ಮೇಂಟೈನ್ ಮಾಡಿದ್ದೆ. ಅವ್ರೇನಾದರೂ ಗಲಾಟೆ ಮಾಡೋಕೆ ಬಂದರೆ ಕೈಕಾಲು ಮುರಿದು ಪಾರ್ಸಲ್ ಮಾಡಿಸ್ತೀನಿ. ಅಂಥ ಜನ ಇದ್ದಾರೆ ನನ್ನ ಹತ್ರ. ದುಡ್ಡು ಮಾತ್ರ ನೀನು ಕೊಡಬೇಕು. ನನಗೇನೇ ಇದ್ರೂ ದೊಡ್ಡ ಮಗನೇ ಧೈರ್ಯ. ಗುರು, ಹೇಗಾದರೂ ಹಾರಿ ಕೇಳಿ ಆ ಹುಡುಗಿ ಎಲ್ಲಿ ಅಂತ ತಿಳ್ಕೋಬೇಕಲ್ಲ. ಒಂದು ವೇಳೆ ಆ ಹುಡುಗಿ ಸಿಕ್ಕಿದ್ರೆ ದೇವ್ರ ಹರಕೆಗೂ ಆಯ್ತು, ನನ್ನ ಹರಕೆನೋ ತೀರ್ದಂಗಾಯ್ತು. ತಿಳ್ಕೊಳ್ಳೋ ಗುರು, ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋ. ಮೊದಲು ನನ್ನ ಚೀಟಿ ಹತ್ರ ಮಾತಾಡಿ ಬರ್ತೀನಿ, ಆಮೇಲೆ ಹರಿನ ವಿಚಾರಿಸ್ತೀನಿ. ಗೊತ್ತಿತ್ತು ಮತ್ತೆ ಬರಿಗೈಯಲ್ಲಿ ಬರ್ತೀಯ ಅಂತ ಗೊತ್ತಿತ್ತು. ನೀನು ಮುಸುಳಿ ನೋಡಿದಾಗಲೇ ಗೊತ್ತಾಯ್ತು. ಏನ್ ಮಾಡಕ್ಕಾಗತ್ತಳ? ಬಾ ಒಳಗಡೆ ಬಾ. ಏನು ಮನುಷ್ಯ ನೀವ ಆನೆ ಹೆಂಗೆ ದೇಹ ಬೆಳೆಸೋದಿ? ಏನ್ ಮುಕ್ತೆ ಸರ್, ಆನೆ ಮರಿ ಸಾಕ್ತಂಗೆ ಸಾಕಿರಲ್ರಿ ಇವ್ರನ್ನ. ಈ ಕಾಳಪ್ಪ ಹಿಡಿದ ಕೆಲಸ ಬಿಡಾನಿಲ್ ತೆಗೀರಿ, ಹೋದ ಕೆಲಸ ಹಣ್ಣು ಮಾಡ್ಕೊಂಡು ಬಂದೀನಿ. ಸುಮ್ಮನೆ ಬಡಿಸಿರಲ್ರಿ ನನ್ನ.
ಹಾಂ, ಹುಡುಗಿನ ವ್ಯವಸ್ಥೆ ಮಾಡೋದ ಧರ್ಮಯ್ಯ? ಬಿಡೋರು ಯಾರು ಹೇಳ್ರಿ ದಡೇರ? ಎಲ್ಲ ಹುಡುಗಿ ಹೇಗಿದ್ದಾಳು? ಮೊದಲ ಈ ಆನೆ ಮರಿಗಳನ್ನ ಆ ಕಡೆ ಕಳಿಸಿ. ಎಲ್ಲಿದ್ದಾಳು ಹುಡುಗಿ? ಯಾರು ಹುಡುಗಿ? ಹೇಗಿದ್ದಾಳ? ಕಾಲೇಜ್ ಕಿಸೋರಿ ಧರ್ಮಯ್ಯನ ಮಗಳು. ಛೇ, ಲೋಕಾಳ ಸುಮ್ಮನೆ ಓಡಿಸ್ಬಿಟ್ನಲ್ಲ. ಕಿಶೋರಿ ಹ್ಯಾಕ್ ಸಿಕ್ಕಿದ್ಲು? ಟ್ಯಾಕ್ಸಿ ಬೆಂಗಳೂರು ಹೋಗ್ತಿತ್ತು. ಟ್ಯಾಕ್ಸಿ ಸಮೇತ ಎತ್ತಾಕೊಂಡು ಬಂದೀವಿ. ಅಲ್ರಿ ದಣೇರ, ನಿಮಗೋಸ್ಕರ ಇಷ್ಟು ಮಾಡ್ದಿದ್ರೆ ಹ್ಯಾಂಗೆ ಹೇಳ್ರಿ? ನಾ ಎಲ್ಲಿದ್ದಾಳೆ? ದೇವಸ್ಥಾನದ ಗೆಸ್ಟ್ ಹೌಸ್ ಒಳಗಿಟ್ಟೀನಿ. ಊರೊಳಗ ಈ ಸುದ್ದಿ ಯಾರಿಗೂ ಗೊತ್ತಿಲ್ಲ. ಟ್ಯಾಕ್ಸಿ ಡ್ರೈವರ್ನು ಕೂಡ ಹಾಕಿನಿ. ಪೂರಾ ಬಂದೋಬಸ್ತ್ ಮಾಡಿರ್ತೀನಿ. ಹಾಗಿದ್ರೆ ನಾಳೆ ದೇವ್ರಿಗೆ ಬಿಡದೆ? ಸುಸೂತ್ರ. ನೀವು ತಲೆನ ಕೆಡಿಸ್ಕೋಬೇಡ್ರಿ. ಕಾಳ, ಅವಳ ಹತ್ರ ಮೊಬೈಲ್ ಇದ್ರೆ ಧರ್ಮಯ್ಯಂಗೆ ಫೋನ್ ಮಾಡಲ್ವಾ? ಎರಡು ಫೋನ್ ಇಲ್ಲೇ ಅದಾವು. ಇದು ಟ್ಯಾಕ್ಸಿ ಡ್ರೈವರ್ದು, ಇದು ಕಾಲೇಜ್ ಕಿಸೋರಿದು. ಎರಡು ಸ್ವಚ್ಛ. ಹೇ ಕಾಳ, ಕಿಶೋರಿಗೆ ಫೋನ್ ಕೊಡು. ಅಪ್ಪ ಅಂದ್ರೆ ಧರ್ಮಯ್ಯ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನನ್ನ ನೆಮ್ಮದಿ ಹಾಳು ಮಾಡೋದಕ್ಕ ಅಥವಾ ಒಂಟಿ ಜೀವನದಲ್ಲಿ ಹುಚ್ಚಿಡ್ದಿರ್ಬೋದು ಅಂತ ನೋಡ್ಕೊಂಡು ಹೋಗೋದಕ್ಕ? ಕ್ಷೇಮ ಸಮಾಚಾರ ವಿಚಾರಿಸೋಣ ಅಂತ ಬಂದೆ. ಎಷ್ಟೇ ಆದರೂ ನೀನು ನನ್ನ ಗೃಹಲಕ್ಷ್ಮಿ ಅಲ್ವಾ? ಲಕ್ಷ್ಮಿನ ಹೊಡ್ಕೊಂಡ್ರಿ, ಈಗ ನನ್ನನ್ನು ಗೃಹ ಬಂಧನದಲ್ಲಿ ಇಟ್ಟಿದ್ದೀರ. ಹೆಸರಿಗೆ ಗೃಹಲಕ್ಷ್ಮಿ. ಯಾಕೆ ಬೇಸರ ಮಾಡ್ಕೋತೀಯ? ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಸಮಯ ತಡ್ಕೋ ಅಷ್ಟೇ. ಅಷ್ಟು ಹೊತ್ತಿಗೆ ನನ್ನ ತಲೆ ಕೆಟ್ಟು ಹುಚ್ಚಿಯಾಗಿರ್ತೀನಿ. ಇಲ್ಲೇನಾಗಿದೆ ಕಷ್ಟ ನಿನಗೆ? ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ರೂಮು ಚೆನ್ನಾಗಿದೆ, ಇಲ್ಲಿ ನಿನಗೆ ರಕ್ಷಣೆ ಇದೆ. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಕಣ್ಣ ಮುಚ್ಚಲೆ ಆಟ ಆಡ್ತಿದ್ವಿ. ಎಲ್ಲರಿಗೂ ಬಚ್ಚಿಟ್ಕೊಳ್ಳೋಕ್ಕೆ ಈ ರೂಮೇ ಒಳ್ಳೆ ಜಾಗ. ನಮ್ಮ ಮನೆ ಹಳೆ ಸಾಮಾನುಗಳನ್ನೆಲ್ಲ ತುಂಬಿಡ್ತಿದ್ದ ರೂಮ್. ನಾನು ನಿಮ್ಮ ಪಾಲ್ಗೆ ಹಳೆ ವಸ್ತುನೇ ಆಗಿದ್ದೀನಿ. ಹಾಗ್ಯಾಕೆ ಅನ್ಕೋತೀಯ? ಕಲ್ಪನಾ ವಿಷಯ ಏನಾದ್ರು ನಿನಗೆ ಗೊತ್ತಾ?